ಫಾರಿನರ್ಸ್ ಎಲ್ಲ ಹೆಂಗೆ ಸಿಕ್ಕಾಬಿಟ್ಟೆ ಇವ್ರಿಗೆ ಮಾತ್ರ ಯಾಕೆ ಇಷ್ಟೊಂದು ಟೈಮು? ನೋ ಪ್ರಾಬ್ಲಮ್. ಎಂಜಾಯ್. ಅಮೇರಿಕಾ? ಸ್ಪೇನಿಯಾ? ಸ್ಪೇನ್. ಓಕೆ. ಐಲ್ಯಾಂಡ್ನ ಆಚೆ ಸಿಕ್ಕಾಪಟ್ಟೆ ಬಿಸಿಲು, ರಣ ಬಿಸಿಲು. ಆದರೆ ಒಳಗಡೆ ಈ ಮರಗಳ ಮಧ್ಯ ಕಾಡೊಳಗಡೆ ಫುಲ್ಲು ಥಂಡಿ. ಮಾಯಾಬೇಯ ವ್ಯೂ ನೋಡಿ ಇಲ್ಲಿಂದ. ಆಹಾ, ಸ್ವರ್ಗಕ್ಕೆ ಒಂದೇ ಬಾಗಿಲು. ದೇವರು ವೆಲ್ಕಮ್ ಟು ಮಾಯಾಬೇ ಬೀಚು. ಮಾಯಾಬೇ ಬೀಚಲ್ಲಿ ಏನು ವಿಶೇಷತೆ ಅಂದರೆ ಬಿಳಿ ಸ್ಯಾಂಡು. ರಾಜಸ್ಥಾನಲ್ಲೆಲ್ಲ ನಿಮ್ಗೆ ತೋರಿಸಿದ್ನಲ್ಲ ಮರಳು, ಆ ಮರಳಿನ ಗಾತ್ರ ದಪ್ಪದಿದೆ ಅದು. ಆದರೆ ಇದು ಒಳ್ಳೆ ಅಕ್ಕಿ ಹಿಟ್ಟು ನೋಡ್ರಿ, ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟಿನ ಬೀಚಲ್ಲಿ ಜನಗಳು ಫುಲ್ಲು ಈಜಾಡ್ತಾವ್ರೆ. ಬೀಚಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರೆ ಲೈಫ್ ಗಾರ್ಡ್ ನೋಡ್ತಾ ಇರ್ತಾರೆ. ಯಾರಾದ್ರೂ ಕಷ್ಟದಲ್ಲಿದ್ರೆ ಸೇವ್ ಮಾಡ್ತಾರೆ. ಮುಂಚೆ ಈ ಮಾಯಾಬೇ ಬೀಚಲ್ಲಿ ಈಜಾಡೋರು ಈಜಾಡ್ಬೋದಾಗಿತ್ತು, ಡುಬ್ಕಿ ಹೊಡಿಯೋರು ಡುಬ್ಕಿ ಹೊಡಿಬೋದಾಗಿತ್ತು. ಜನಗಳು ಜಾಸ್ತಿ ಈಜಾಡ್ತಾ ಇದರಲ್ಲಿ ಇರೋಂಥ ಜಲಚರಗಳು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರ್ತಾ ಇತ್ತು. ಥೈಲ್ಯಾಂಡ್ ಗೌರ್ಮೆಂಟು ಆ ಜಲಚರಗಳನ್ನ ಪ್ರಿಸರ್ವ್ ಮಾಡಬೇಕು ಅಂತ ಫುಲ್ ನಿಷೇಧಿಸ್ಬಿಟ್ಟಿದೆ. ಯಾರು ಈಜಾಡೋಂಗಿಲ್ಲ ಇಲ್ಲಿ. ಬರೀ ಇಲ್ಲಿ ಬರ್ತಾರೆ, ಫೋಟೋ ತೆಕ್ಕೋತಾರೆ, ನೀರಲ್ಲಿ ಸ್ವಲ್ಪ ಕಾಲು ಆಡಿಸ್ತಾರೆ, ಹೋಗ್ತಾರೆ. ಗೌರ್ಮೆಂಟ್ ಯಾವಾಗ ಈ ಜಾಗದಲ್ಲಿ ಈಜಾಡೋದನ್ನ ಬಂದ್ ಮಾಡಿದ್ರು ಅವಾಗಿಂದ ಈ ಜಾಗದಲ್ಲಿ ಜಲಚರಗಳು ಯಥೇಚ್ಛವಾಗಿ ಬೆಳೀತಾ ಇದೆ. ಅದಂತೂ ಖುಷಿ ವಿಚಾರ. ಬೋಟಿಗೆ ಟೈಮ್ ಆಗೋಯ್ತು ಗುರು. ಕರೆಕ್ಟಾಗಿ ಟೈಮು ಅಂದರೆ ಟೈಮು. ಥೈಲ್ಯಾಂಡಲ್ಲಿ 1 ಗಂಟೆ ಅಂದರೆ 1 ಗಂಟೆಗೆ ಬರಬೇಕು. 1 ಗಂಟೆ 2 ನಿಮಿಷಕ್ಕೆ ಬಂದರೆ ಬೋಟ್ ಆಲ್ರೆಡಿ ಹೋಗ್ಬಿಟ್ಟಿರ್ತದಲ್ಲಿ. ಫುಲ್ಲು ಪೀಲೆ ಐಲ್ಯಾಂಡ್ ಅಲ್ಲಿ ನೋಡಿ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಐಲ್ಯಾಂಡ್ಗಳು ಇವೆಲ್ಲ. ಇದು ಐಲ್ಯಾಂಡ್ ಅಂದ್ ಮಾತ್ರಕ್ಕೆ ಇದ್ರೊಳಗಡೆ ನಾವು ನಡ್ಕೊಂಡು ಹೋಗಕ್ಕಾಗಲ್ಲ. ಬರೀ ಇದು ನೋಡಕ್ ಅಷ್ಟೇ ಚಂದ. ನಡ್ಕೊಂಡಾದ್ರೆ ಎಲ್ಲಿ ನಡ್ಕೊಂಡು ಹೋಗ್ತೀರಾ? ದಾರಿ ಇಲ್ಲ, ಏನೂ ಇಲ್ಲ. ಬೇಕಾದ್ರೆ ಬೆಟ್ಟ ಹತ್ಕೊಂಡು ಹೋಗ್ಬೋದು ರೋಪ್ ಕಟ್ಕೊಂಡು. ಗುರು, ಈ ಪೀಲೆ ಲಗೂನು ನೋಡಿ, ಅಲ್ಲಿ ಸಮುದ್ರ ಹಂಗಂಗ್ ಹೋಗ್ತಾ ಇರುತ್ತಲ್ಲ, ಆ ಸಮುದ್ರದ ಕಲರು ಫುಲ್ಲು ಡಾರ್ಕು. ಆ ಸಮುದ್ರದಿಂದ ಸಪ್ರೇಟ್ ಆಗಿರೋಂಥ ಈ ಲಗೂನ್ ಕಲರು ಲೈಟು. ಈ ಲೈಟ್ ನೀರಲ್ಲಿ ಈಜಾಡುವಂಥ ಸಮಯ. ಟ್ರಾನ್ಸ್ಪರೆಂಟ್ ನೀರೊಳಗಡೆ ಈಜಾಡೋದೇ ಒಂಥರ ಖುಷಿ ಗುರು. ಎಂಜಾಯ್. ಭಯಂಕರವಾಗಿದೆ ಗುರು ಇದಂತೂ. ಬಂಡೆ ಮಧ್ಯ ಏನಿದು ದಟ್ಟ ಅರಣ್ಯ ಗುರು. ನಮ್ಮ ಬೋಟ್ ಅಲ್ಲಿದೆ, ಅಲ್ಲಿ ನಿಂತ್ಕೊಂಡಿದೆ. ಆ ಬೋಟಿಂದ ಹಿಂಗೆ ಸುಮ್ಮನೆ ಕಣ್ಣಾಗ್ತೀನಿ. ಇಲ್ಲಿ ಬಂಡೆಲಿ ಗ್ಯಾಪ್ ಇದೆ, ಫುಲ್ಲು ಬಂಡೆ, ಎಲ್ಲ ಕಡೆ ಕವರ್ ಆಗಿದೆ. ಆದರೆ ಇಲ್ಲಿ ಮಾತ್ರ ಗ್ಯಾಪ್ ಇದೆ ನೋಡಿ. ಆ ಗ್ಯಾಪಿಂದ ಬಂದ್ಬಿಟ್ಟೆ. ಇಷ್ಟೇ ಗ್ಯಾಪ್ ಇರೋದು, ತೀರಾ ಸಣ್ಣ ಗ್ಯಾಪು. ಈ ಸಣ್ಣ ಗ್ಯಾಪ್ ಒಳಗಡೆ ನೋಡಿ, ಓ ಮೈ ಗಾಡ್, ಈ ಥರ ಜಾಗ ಅಂತೂ ನೋಡೇ ಇರಲಿಲ್ಲ ಎಲ್ಲೂ. ಫುಲ್ಲು ಸುಮಾರು ವರ್ಷಗಳಿಂದ ಕಲ್ಲು ನೀರಲ್ಲಿ ನೆಂದು ಏನಾಗ್ಬಿಟ್ಟಿದೆ ನೋಡಿ. ಸಿಕ್ಕಾಪಟ್ಟೆ ಶಾರ್ಪ್ ಇದೆ. ಈ ಥರ ಜಾಗ ಅಂತೂ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಗುರು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು.